ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇಂದು ಮಾರ್ಚ್ 7, 2026. ಅಂದರೆ ಇವತ್ತು ಆಕಾಶಮಂಡಲದಲ್ಲಿ ಒಂದು ಅದ್ಭುತ ವಿದ್ಯಮಾನ ನಡೆಯುತ್ತಿದೆ. ಗ್ರಹಗಳ ರಾಜ ಸೂರ್ಯ ಮತ್ತು ಬುದ್ಧಿವಂತಿಕೆಯ ಕಾರಕ ಬುಧ ಸಂಗಮವಾಗುತ್ತಿದ್ದಾರೆ. ಈ ಬುಧಾದಿತ್ಯ ಯೋಗ ಅಂತಿಮವಾಗಿ ಯಾರ ಜೀವನವನ್ನು ಬದಲಾಯಿಸಲಿದೆ? ಸಂಜೆ 4:29ಕ್ಕೆ ನಡೆಯುವ ಈ ಬದಲಾವಣೆ ನಿಮ್ಮ ಜೇಬನ್ನು ಹೇಗೆ ತುಂಬಿಸಲಿದೆ ಎಂದು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಯೋಣ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಆತ್ಮಬಲ ಮತ್ತು ಅಧಿಕಾರದ ಸಂಕೇತವೆಂದು, ಬುಧನನ್ನು ಮಾತು ಮತ್ತು ವ್ಯಾಪಾರದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯ ಮತ್ತು ಬುಧ ಪರಸ್ಪರ 0 ಡಿಗ್ರಿಯಲ್ಲಿ ಬಂದಾಗ ಈ ರಾಜಯೋಗ ಸೃಷ್ಟಿಯಾಗುತ್ತದೆ. ಇದು ಬುದ್ಧಿವಂತಿಕೆ, ಯಶಸ್ಸು ಮತ್ತು ಹಣವನ್ನು ತರುತ್ತದೆ. ಈ ಯೋಗವು ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ, ಆದರೆ ಇಂದು ನಾವು ಚರ್ಚಿಸುವ 5 ರಾಶಿಯವರಿಗೆ ಇದು ಜಾಕ್ಪಾಟ್ ಇದ್ದಂತೆ. 1. ಮೇಷರಾಶಿ. ಈ ಬುಧಾದಿತ್ಯ ಯೋಗವು ಮೇಷರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮೈಲಿಗಲ್ಲಾಗಲಿದೆ. ವೃತ್ತಿ ಜೀವನದಲ್ಲಿ ಹೊಸ ಚೈತನ್ಯ. ಮೇಷರಾಶಿಯ ಅಧಿಪತಿ ಮಂಗಳ. ಸೂರ್ಯ ಮತ್ತು ಮಂಗಳನ ನಡುವೆ ಮಿತ್ರತ್ವದ ಸಂಬಂಧವಿದೆ. ಈಗ ಸೂರ್ಯನ ಜೊತೆ ಬುಧ ಸೇರಿರುವುದರಿಂದ ಮೇಷರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಬೌದ್ಧಿಕ ಶಕ್ತಿ ಮತ್ತು ದೈಹಿಕ ಶಕ್ತಿ ಎರಡೂ ಸಮನಾಗಿ ಕೆಲಸ ಮಾಡಲಿವೆ. ಹೊಸ ಜವಾಬ್ದಾರಿ. ನೀವು ಸಣ್ಣ ಕೆಲಸ ಮಾಡುತ್ತಿದ್ದರೂ ಈ ಸಮಯದಲ್ಲಿ ನಿಮಗೆ ದೊಡ್ಡ ಪ್ರಾಜೆಕ್ಟ್ ಅಥವಾ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ಸಿಗಬಹುದು. ಬಡ್ತಿ. ಕಳೆದ ಹಲವು ತಿಂಗಳುಗಳಿಂದ ನಿಂತು ಹೋಗಿದ್ದ ಬಡ್ತಿ ಅಥವಾ ಸಂಬಳದ ಹೆಚ್ಚಳಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಈ ಮಾರ್ಚ್ ತಿಂಗಳಲ್ಲಿ ಕೇಳಿಬರಲಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಸುವರ್ಣ ಅವಕಾಶ. ನೀವು ನಿರುದ್ಯೋಗಿಗಳಾಗಿದ್ದರೆ ಅಥವಾ ಈಗಿರುವ ಕೆಲಸ ಬದಲಾಯಿಸಬೇಕು ಎಂದು ಯೋಚಿಸುತ್ತಿದ್ದರೆ ಮಾರ್ಚ್ 7ರ ಈ ಸಂಯೋಗವು ಹೊಸ ದಾರಿಯನ್ನು ತೋರಿಸಲಿದೆ. ಇಂಟರ್ವ್ಯೂ ಯಶಸ್ಸು. ಬುಧನು ಸಂವಹನದ ಕಾರಕ. ಹೀಗಾಗಿ ಇಂಟರ್ವ್ಯೂಗಳಲ್ಲಿ ನಿಮ್ಮ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆಯಿಂದ ಸಂದರ್ಶಕರನ್ನು ಸುಲಭವಾಗಿ ಸೆಳೆಯಬಹುದು. ಬಹುರಾಷ್ಟ್ರೀಯ ಕಂಪನಿಗಳು, ದೊಡ್ಡ ಸಂಸ್ಥೆಗಳಿಂದ ಆಫರ್ ಲೆಟರ್ ಬರುವ ಸಾಧ್ಯತೆ ಹೆಚ್ಚಿದೆ. ಸರ್ಕಾರಿ ಕೆಲಸದ ಕನಸು. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ರಾಜಕಾರಕ ಎಂದು ಕರೆಯಲಾಗುತ್ತದೆ. ಸರ್ಕಾರಿ ಉದ್ಯೋಗಕ್ಕೆ ಸೂರ್ಯನ ಅನುಗ್ರಹ ಅತಿ ಮುಖ್ಯ. ಸ್ಪರ್ಧಾತ್ಮಕ ಪರೀಕ್ಷೆ. ಯಾರು IAS, KAS ಅಥವಾ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದಾರೋ ಅವರಿಗೆ ಈ ಸಂಯೋಗವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಸರಕಾರಿ ಲಾಭ. ಈಗಾಗಲೇ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇಲಾಖಾ ಪರೀಕ್ಷೆಗಳಲ್ಲಿ ಯಶಸ್ಸು ಮತ್ತು ವರ್ಗಾವಣೆಯ ಲಾಭ ಸಿಗಬಹುದು. ಬಾಸ್ಗಳಿಂದ ಪ್ರಶಂಸೆ ಮತ್ತು ಮನ್ನಣೆ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗುರುತಿಸದೇ ಇದ್ದ ಕಾಲ ಈಗ ಮುಗಿದಿದೆ. ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಸಾರ್ವಜನಿಕವಾಗಿ ಶಬಾಷ್ಗಿರಿ ಸಿಗಲಿದೆ. ನಿಮ್ಮ ಐಡಿಯಾಗಳನ್ನು ಕಂಪನಿಯು ಜಾರಿಗೆ ತರಬಹುದು. ಇದು ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ. ಎಚ್ಚರಿಕೆ ಮತ್ತು ಸಲಹೆ. ಸೂರ್ಯನು ಅಧಿಕಾರ ನೀಡುತ್ತಾನೆ, ಆದರೆ ಕೆಲವೊಮ್ಮೆ ಇದು ಅಹಂಕಾರ ತರಬಹುದು. ಅಹಂಕಾರ ಬೇಡ. ಕೆಲಸ ಯಶಸ್ವಿಯಾದಾಗ ನಾನೇ ಮಾಡಿದ್ದು ಎನ್ನುವ ಭಾವನೆ ಬರದಂತೆ ನೋಡಿಕೊಳ್ಳಿ. ಸಹೋದ್ಯೋಗಿಗಳೊಂದಿಗೆ ವಿನಯದಿಂದ ಇರಿ. ಕೋಪ ನಿಯಂತ್ರಣ. ಮಂಗಳನ ಪ್ರಭಾವದಿಂದ ಮೇಷರಾಶಿಯವರಿಗೆ ಬೇಗ ಕೋಪ ಬರುತ್ತದೆ. ಸೂರ್ಯನ ತಾಪ ಹೆಚ್ಚಾದಾಗ ಕೆಲಸದ ಜಾಗದಲ್ಲಿ ವಾದವಿವಾದ ಆಗದಂತೆ ಶಾಂತರಾಗಿರಿ. ಈ ರಾಶಿಯವರಿಗೆ ವಿಶೇಷ ಸಲಹೆ. ಬೆಳಿಗ್ಗೆ ಎದ್ದ ತಕ್ಷಣ ತಂದೆಯ ಆಶೀರ್ವಾದ ಪಡೆಯಿರಿ. ಸೂರ್ಯನು ತಂದೆಗೆ ಕಾರಕ. ಕೆಲಸಕ್ಕೆ ಹೋಗುವ ಮುನ್ನ 1 ಚಮಚ ಸಕ್ಕರೆ ಅಥವಾ ಬೆಲ್ಲ ತಿಂದು ನೀರು ಕುಡಿದು ಹೊರಡಿ. 2. ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿಯೇ ಬುಧನಾಗಿರುವುದರಿಂದ ಈ ಸಂಯೋಗವು ನಿಮಗೆ ಡಬಲ್ ಲಾಭವನ್ನು ನೀಡಲಿದೆ. ಆರ್ಥಿಕ ಚೇತರಿಕೆ ಮತ್ತು
ಧನಲಾಭ. ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಇದು ರಿಲೀಫ್ ನೀಡುವ ಸಮಯ. ಕಳೆದು ಹೋದ ಹಣದ ವಾಪಸಾತಿ. ದೀರ್ಘಕಾಲದಿಂದ ಯಾರೋ ಪಡೆದ ಸಾಲವನ್ನು ಮರಳಿ ನೀಡದೆ ಸತಾಯಿಸುತ್ತಿದ್ದರೆ ಅಥವಾ ಎಲ್ಲೋ ಸಿಕ್ಕಿಹಾಕಿಕೊಂಡಿದ್ದ ಹಣದ ಬಗ್ಗೆ ನೀವು ಆಸೆ ಬಿಟ್ಟಿದ್ದರೆ ಈಗ ಆ ಹಣ ನಿಮ್ಮ ಕೈ ಸೇರುವ ಸಂದರ್ಭಗಳು ಸೃಷ್ಟಿಯಾಗುತ್ತವೆ. ಹೊಸ ಆದಾಯದ ಮೂಲ. ಕೇವಲ ಸಂಬಳ ಅಥವಾ ಒಂದು ಕೆಲಸದ ಮೇಲೆ ಅವಲಂಬಿತರಾಗದೆ ಸೈಡ್ ಬಿಸ್ನೆಸ್ ಮೂಲಕ ಹಣ ಗಳಿಸುವ ದಾರಿಗಳು ತೆರೆದುಕೊಳ್ಳುತ್ತವೆ. ಹೂಡಿಕೆಗೆ ಸುವರ್ಣ ಕಾಲ. ಬುಧಾದಿತ್ಯ ಯೋಗವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಚುರುಕುಗೊಳಿಸುತ್ತದೆ. ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಆಲೋಚನೆ ಹೊಂದಿದ್ದರೆ ಸರಿಯಾದ ತಜ್ಞರ ಸಲಹೆ ಪಡೆದು ಹಿಂದೆ ಮುಂದುವರಿಯಬಹುದು. ಇದು ದೀರ್ಘಕಾಲದ ಲಾಭಕ್ಕೆ ಅಡಿಪಾಯವಾಗಲಿದೆ. ಸ್ಥಿರ ಆಸ್ತಿ. ಜಾಗ ಅಥವಾ ಮನೆ ಖರೀದಿಸುವ ಪ್ರಕ್ರಿಯೆಯಲ್ಲಿ ಹಣ ಹೂಡಲು ಇದು ಶುಭ ಸಮಯ. ಸೂರ್ಯನ ಪ್ರಭಾವದಿಂದ ಈ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಬೆಲೆ ತರುತ್ತವೆ. ವ್ಯಾಪಾರ ಮತ್ತು ಹೊಸ ಐಡಿಯಾಗಳು. ಮಿಥುನ ರಾಶಿಯವರು ಮೂಲತಃ ಬುದ್ಧಿವಂತರು. ಈ ಯೋಗದ ಪ್ರಭಾವದಿಂದ ನಿಮ್ಮ ಕ್ರಿಯಾಶೀಲತೆ ಹೆಚ್ಚಾಗಲಿದೆ. ಬಿಸ್ನೆಸ್ ಎಕ್ಸ್ಪಾನ್ಷನ್. ನೀವು ಸಣ್ಣ ವ್ಯಾಪಾರ ಮಾಡುತ್ತಿದ್ದರೆ ಅದನ್ನು ವಿಸ್ತರಿಸಲು ಅಥವಾ ಹೊಸ ಬ್ರಾಂಚ್ ತೆರೆಯಲು ಇದು ಸಕಾಲ. ಐಟಿ ಮತ್ತು ಸಂವಹನ ಕ್ಷೇತ್ರ. ಯಾರು ಮಾರ್ಕೆಟಿಂಗ್, ಐಟಿ, ಮಾಧ್ಯಮ ಅಥವಾ ಲೇಖನ ವೃತ್ತಿಯಲ್ಲಿದ್ದಾರೋ ಅವರಿಗೆ ಹೊಸ ಕ್ಲೈಂಟ್ಗಳು ಸಿಗುತ್ತಾರೆ ಮತ್ತು ಅವರ ಐಡಿಯಾಗಳಿಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಸೃಷ್ಟಿಯಾಗುತ್ತದೆ. ಬಾಕಿ ವಸೂಲಿಗೆ ಸರಿಯಾದ ಸಮಯ. ಬುಧನು ನಿಮ್ಮ ರಾಶಿಯ ಅಧಿಪತಿಯಾಗಿ ಸೂರ್ಯನ ಜೊತೆ ಇರುವುದರಿಂದ ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ವಶೀಕರಣ ಶಕ್ತಿ ಇರುತ್ತದೆ. ಎಚ್ಚರಿಕೆ ಮತ್ತು ವಿಶೇಷ ಸೂಚನೆ. ಸಲಹೆ. ಯಾರು ನಿಮಗೆ ಹಣ ನೀಡಬೇಕೋ ಅವರಿಗೆ ಹಿಂದೆ ಫೋನ್ ಮಾಡಿ ಅಥವಾ ಭೇಟಿಯಾಗಿ ವಿನಂತಿಸಿ. ನಿಮ್ಮ ತರ್ಕಬದ್ಧ ಮಾತುಗಳು ಅವರನ್ನು ಹಣ ಮರಳಿ ನೀಡುವಂತೆ ಪ್ರೇರೇಪಿಸುತ್ತವೆ. ದುಂದುವೆಚ್ಚ ಬೇಡ. ಹಣ ಬರುತ್ತದೆ ಎಂದ ಕೂಡಲೇ ಅನಗತ್ಯ ವಸ್ತುಗಳಿಗೆ ಖರ್ಚು ಮಾಡಬೇಡಿ. ಉಳಿತಾಯದ ಕಡೆ ಗಮನವಿರಲಿ. ಸ್ಪಷ್ಟತೆ ಇರಲಿ. ಯಾವುದೇ ಆರ್ಥಿಕ ಒಪ್ಪಂದ ಮಾಡುವಾಗ ದಾಖಲೆಗಳನ್ನು ಸರಿಯಾಗಿ ಓದಿ ಸಹಿ ಮಾಡಿ. ಪರಿಹಾರ. ಮಿಥುನ ರಾಶಿಯವರು ಈ ದಿನ ಹಸಿರು ಹೆಸರುಬೇಳೆಯನ್ನು ದಾನ ಮಾಡುವುದು ಅಥವಾ ಗಣಪತಿಗೆ ದೂರ್ವೆ ಅಥವಾ ಗರಿಕೆ ಅರ್ಪಿಸುವುದರಿಂದ ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ ಎಂದು ಹೇಳಬಹುದು. 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಬುಧಾದಿತ್ಯ ಯೋಗವು ಅತ್ಯಂತ ಪ್ರಭಾವಶಾಲಿಯಾಗಿರಲಿದೆ. ಏಕೆಂದರೆ ಸಿಂಹರಾಶಿಯ ಅಧಿಪತಿಯೇ ಸೂರ್ಯನಾಗಿದ್ದು ಈಗ ತನ್ನದೇ ಕ್ಷೇತ್ರದಲ್ಲಿ ಬಲಿಷ್ಠನಾಗಿ ಬುಧನೊಂದಿಗೆ ಸೇರುತ್ತಿದ್ದಾನೆ. ಆತ್ಮವಿಶ್ವಾಸದ ಅಲೆ. ಸಿಂಹರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಆದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ನಿರ್ಧಾರಗಳ ಬಗ್ಗೆ ನಿಮಗಿದ್ದ ಅಸ್ಪಷ್ಟತೆ ಈಗ ದೂರವಾಗಲಿದೆ. ಮಾನಸಿಕ ಶಕ್ತಿ. ಸೂರ್ಯನು ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಿದರೆ ಬುಧನು ನಿಮ್ಮ ತರ್ಕಶಕ್ತಿಯನ್ನು ಚುರುಕುಗೊಳಿಸುತ್ತಿದ್ದಾನೆ. ಇದರಿಂದಾಗಿ ಎಂತಹ ಕಷ್ಟದ ಸಂದರ್ಭದಲ್ಲೂ ನೀವು ಧೈರ್ಯವಾಗಿ ಮುನ್ನುಗ್ಗುತ್ತೀರಿ. ನಿರ್ಧಾರ ತೆಗೆದುಕೊಳ್ಳುವಿಕೆ. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ನಿಖರವಾಗಿರುತ್ತವೆ. ಇದು ನಿಮ್ಮ ಕುಟುಂಬ ಮತ್ತು ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತದೆ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರ. ನೀವು ಸಮಾಜ ಸೇವೆ, ಸಂಘ ಸಂಸ್ಥೆಗಳು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದರೆ ಇದು ನಿಮ್ಮ ಪಾಲಿನ ಗೋಲ್ಡನ್ ಟೈಮ್. ದೊಡ್ಡ ಜವಾಬ್ದಾರಿ. ನಿಮ್ಮ ಪಕ್ಷದಲ್ಲಿ ಅಥವಾ ಸಂಘಟನೆಯಲ್ಲಿ ನಿಮಗೆ ಉನ್ನತ ಸ್ಥಾನಮಾನ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಜನಪ್ರಿಯತೆ. ನಿಮ್ಮ ಮಾತುಗಳಿಗೆ ಸಮಾಜದಲ್ಲಿ ಬೆಲೆ ಸಿಗುತ್ತದೆ. ಜನರನ್ನು ಆಕರ್ಷಿಸುವ ಮತ್ತು ಅವರನ್ನು ಸಂಘಟಿಸುವ ನಿಮ್ಮ ಶಕ್ತಿಯು
ಉತ್ತುಂಗದಲ್ಲಿರುತ್ತದೆ. ಸಮಾಜದಲ್ಲಿ ಗೌರವ ಮತ್ತು ಮನ್ನಣೆ, ಪ್ರತಿಷ್ಠೆ. ಸಮಾಜದ ಗಣ್ಯ ವ್ಯಕ್ತಿಗಳೊಂದಿಗೆ ನಿಮಗೆ ಒಡನಾಟ ಬೆಳೆಯಲಿದೆ. ದೀರ್ಘಕಾಲದ ನಂತರ ನಿಮ್ಮ ಕೆಲಸಕ್ಕೆ ಸಾರ್ವಜನಿಕವಾಗಿ ಗೌರವ ಅಥವಾ ಪ್ರಶಸ್ತಿಗಳು ಲಭಿಸಬಹುದು. ಪ್ರಭಾವ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕಾಂತಿ ಮತ್ತು ಗಾಂಭೀರ್ಯ ಮೂಡಲಿದ್ದು, ಶತ್ರುಗಳು ಕೂಡ ನಿಮ್ಮ ಮುಂದೆ ತಲೆಬಾಗುವ ಸಮಯವಿದು. ಆರ್ಥಿಕ ಲಾಭದ ಹರಿವು. ಕೇವಲ ಗೌರವ ಮಾತ್ರವಲ್ಲ, ಈ ಯೋಗವು ನಿಮ್ಮ ಜೇಬನ್ನು ತುಂಬಿಸಲಿದೆ. ಸರ್ಕಾರಿ ಲಾಭ. ಸರ್ಕಾರಕ್ಕೆ ಸಂಬಂಧಿಸಿದ ಕಾಂಟ್ರಾಕ್ಟ್ಗಳು ಅಥವಾ ಕೆಲಸಗಳಿಂದ ದೊಡ್ಡ ಮಟ್ಟದ ಲಾಭವಾಗುವ ಸಂಭವವಿದೆ. ಸ್ಥಿರ ಲಾಭ. ತಂದೆ ಅಥವಾ ಪೂರ್ವಜರ ಆಸ್ತಿಯಿಂದ ಬರಬೇಕಾದ ಪಾಲು ನಿಮ್ಮ ಕೈ ಸೇರಬಹುದು. ಹೊಸ ವಾಹನ ಅಥವಾ ಮನೆ ಖರೀದಿಸುವ ಆಲೋಚನೆ ಇದ್ದರೆ ಇದು ಸಕಾಲ. ಎಚ್ಚರಿಕೆ ಮತ್ತು ಸಲಹೆ. ಸೂರ್ಯ ಮತ್ತು ಬುಧ ಇಬ್ಬರು ಬಲಿಷ್ಠರಾಗಿರುವುದರಿಂದ ನಿಮ್ಮಲ್ಲಿ ನಾನೇ ಶ್ರೇಷ್ಠ ಎಂಬ ಅಹಂಕಾರ ಬರಬಹುದು. ಸಲಹೆ. ಅಧಿಕಾರ ಸಿಕ್ಕಾಗ ಎಲ್ಲರನ್ನೂ ಪ್ರೀತಿಯಿಂದ ನಡೆಸಿ, ಕೋಪವನ್ನು ನಿಯಂತ್ರಿಸಿ. ನಿಮ್ಮ ನಾಯಕತ್ವವು ಜನೋಪಕಾರಿಯಾಗಿರಲಿದೆ. ಪರಿಹಾರ. ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ಅಥವಾ ಭಾನುವಾರ ಗೋಧಿಯನ್ನು ದಾನ ಮಾಡುವುದು ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸು ತರುತ್ತದೆ. 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ಬುಧಾದಿತ್ಯ ರಾಜಯೋಗವು ವಿಶೇಷವಾಗಿ ಆರ್ಥಿಕ ಸಮೃದ್ಧಿಯ ಕಾಲ ಎನ್ನಬಹುದು. ಆದಾಯದಲ್ಲಿ ಭಾರಿ ಏರಿಕೆ. ತುಲಾರಾಶಿಯವರಿಗೆ ಸೂರ್ಯ ಮತ್ತು ಬುಧನ ಈ ಸಂಯೋಗವು ಹಣಕಾಸಿನ ವಿಚಾರದಲ್ಲಿ ವರದಾನವಾಗಲಿದೆ. ಹೊಸ ಆದಾಯದ ಮೂಲ. ಕೇವಲ ಒಂದು ಸಂಬಳಕ್ಕೆ ಸೀಮಿತವಾಗಿದ್ದ ನಿಮ್ಮ ಆದಾಯ ಈ ಸಮಯದಲ್ಲಿ ಬೇರೆ ಬೇರೆ ಮಾರ್ಗಗಳಿಂದ ಹರಿಯಲು ಆರಂಭಿಸುತ್ತದೆ. ಸಣ್ಣ ಹೂಡಿಕೆಗಳಿಂದಲೂ ನಿರೀಕ್ಷೆಗೂ ಮೀರಿದ ಲಾಭ ಸಿಗಬಹುದು. ಆರ್ಥಿಕ ಸ್ಥಿತಿ. ಕಳೆದ ಕೆಲವು ತಿಂಗಳುಗಳಿಂದ ಎದುರಿಸುತ್ತಿದ್ದ ಹಣದ ಅಭಾವ ಅಥವಾ ಆರ್ಥಿಕ ಮುಗ್ಗಟ್ಟು ಇಂದಿನಿಂದ ಸುಧಾರಿಸಲು ಶುರುವಾಗುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಚೇತರಿಕೆ ಕಂಡುಬರುತ್ತದೆ. ಕೆಲಸದ ಸ್ಥಳದಲ್ಲಿ ಹಿರಿಯರ ಬೆಂಬಲ. ಉದ್ಯೋಗ ಮಾಡುತ್ತಿರುವ ತುಲಾರಾಶಿಯವರಿಗೆ ಈ ಅವಧಿಯು ಅತ್ಯಂತ ಆರಾಮದಾಯಕವಾಗಿರಲಿದೆ. ಬಾಸ್ಗಳ ಸಹಕಾರ. ನಿಮ್ಮ ಮೇಲಾಧಿಕಾರಿಗಳು ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ಶೈಲಿಯನ್ನು ಮೆಚ್ಚಿಕೊಳ್ಳುತ್ತಾರೆ. ಅವರು ನಿಮಗೆ ಬೆಂಬಲವಾಗಿ ನಿಲ್ಲುವುದರಿಂದ ಕಠಿಣವಾದ ಕೆಲಸಗಳನ್ನು ನೀವು ಸುಲಭವಾಗಿ ಪೂರ್ಣಗೊಳಿಸುತ್ತೀರಿ. ಟೀಮ್ ವರ್ಕ್. ಸಹೋದ್ಯೋಗಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಎಲ್ಲರ ಸಹಕಾರದಿಂದ ಹೊಸ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಮುಗಿಸುತ್ತೀರಿ. ಧನಲಾಭ ಮತ್ತು ಅದೃಷ್ಟ. ಅನಿರೀಕ್ಷಿತ ಲಾಭ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಬಾಕಿ ಹಣ ಅಥವಾ ಬರಬೇಕಿದ್ದ ಇನ್ಸೆಂಟಿವ್ಗಳು ಈ ಸಮಯದಲ್ಲಿ ನಿಮ್ಮ ಕೈ ಸೇರಲಿವೆ. ವ್ಯಾಪಾರದಲ್ಲಿ ಲಾಭ. ನೀವು ಪಾಲುದಾರಿಕೆ ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ಪಾರ್ಟ್ನರ್ ಜೊತೆಗಿನ ಸಂಬಂಧ ಸುಧಾರಿಸಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭ ಸಮಯ. ಕೌಟುಂಬಿಕ ಮತ್ತು ಪ್ರೀತಿಯ ಜೀವನ. ಸೂರ್ಯ ಬುಧನ ಪ್ರಭಾವದಿಂದ ನಿಮ್ಮ ಮಾತುಗಳು ಮಧುರವಾಗಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ. ಸಂಗಾತಿಯ ಹೆಸರಿನಲ್ಲಿ ಹೂಡಿಕೆ ಮಾಡಿದರೆ ಅದು ಮುಂದಿನ ದಿನಗಳಲ್ಲಿ ಭಾರಿ ಲಾಭ ತಂದುಕೊಡಲಿದೆ. ಎಚ್ಚರಿಕೆ ಮತ್ತು ಸಲಹೆ. ದುಬಾರಿ ವಸ್ತುಗಳ ಖರೀದಿ. ಹಣದ ಹರಿವು ಹೆಚ್ಚಾದಾಗ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾಗಿ ಖರ್ಚು ಮಾಡುವ ಸಾಧ್ಯತೆ ಇರುತ್ತದೆ. ಅದನ್ನು ನಿಯಂತ್ರಿಸಿ. ಸಲಹೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆಗೂ ಸ್ವಲ್ಪ ಗಮನ ನೀಡಿ. ವಿಶೇಷವಾಗಿ ಕಣ್ಣು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬಾರದಂತೆ ನೋಡಿಕೊಳ್ಳಿ. ಪರಿಹಾರ. ತುಲಾರಾಶಿಯವರು ಶುಕ್ರವಾರ ಅಥವಾ ಶನಿವಾರದಂದು ಲಕ್ಷ್ಮೀದೇವಿಯ ಆರಾಧನೆ ಮಾಡುವುದು ಮತ್ತು ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಬಡವರಿಗೆ ಹಂಚುವುದು
ಈ ಯೋಗದ ಫಲವನ್ನು ದ್ವಿಗುಣಗೊಳಿಸುತ್ತದೆ. 5. ಧನುರಾಶಿ. ಧನುರಾಶಿಯವರಿಗೆ ಈ ಮಾರ್ಚ್ 7ರ ಬುಧಾದಿತ್ಯ ಯೋಗವು ಅತ್ಯಂತ ಅದೃಷ್ಟದಾಯಕ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ತರಲಿದೆ. ಭಾಗ್ಯೋದಯ ಮತ್ತು ಜಯದ ಮುನ್ಸೂಚನೆ ಇದೆ. ಅತಿ ಹೆಚ್ಚಿನ ಲಾಭದ ಕಾಲ. ಈ 5 ರಾಶಿಗಳಲ್ಲಿ ಧನುರಾಶಿಯವರಿಗೆ ಈ ಗ್ರಹಗಳ ಸಂಯೋಗವು ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ. ಅದೃಷ್ಟದ ಬೆಂಬಲ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಅದೃಷ್ಟ ನಿಮ್ಮ ಜೊತೆಗಿರುತ್ತದೆ. ಕಡಿಮೆ ಶ್ರಮ ಹೆಚ್ಚು ಲಾಭ ಎಂಬಂತೆ ನಿಮ್ಮ ಕೆಲಸಗಳು ಸಲೀಸಾಗಿ ಪೂರ್ಣಗೊಳ್ಳುತ್ತವೆ. ಆರ್ಥಿಕ ಲಾಭ. ದೀರ್ಘಕಾಲದ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮದಾಗಲಿದೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳಿದ್ದರೆ ಅವು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಧಾರ್ಮಿಕ ಪ್ರಯಾಣ ಮತ್ತು ಮಾನಸಿಕ ಶಾಂತಿ. ತೀರ್ಥಯಾತ್ರೆ. ಈ ಅವಧಿಯಲ್ಲಿ ನೀವು ಕುಟುಂಬದೊಂದಿಗೆ ಯಾವುದಾದರೂ ಪುಣ್ಯಕ್ಷೇತ್ರಗಳಿಗೆ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣಿಸುವ ಯೋಗವಿದೆ. ಈ ಪ್ರಯಾಣವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಹೊಸ ಚೈತನ್ಯವನ್ನು ನೀಡಲಿದೆ. ಆಧ್ಯಾತ್ಮಿಕ ಆಸಕ್ತಿ. ದೇವತಾ ಕಾರ್ಯಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ. ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಶಿಕ್ಷಣ ಮತ್ತು ಬೌದ್ಧಿಕ ಪ್ರಗತಿ. ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ಸಮಯ. ಪರೀಕ್ಷಾ ಯಶಸ್ಸು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಧನುರಾಶಿಯವರಿಗೆ ಏಕಾಗ್ರತೆ ಹೆಚ್ಚಾಗಿ ಉತ್ತಮ ಫಲಿತಾಂಶ ಲಭಿಸಲಿದೆ. ಹೊಸ ಕಲಿಕೆ. ಹೊಸ ಭಾಷೆ ಅಥವಾ ಹೊಸ ತಂತ್ರಜ್ಞಾನವನ್ನು ಕಲಿಯಲು ನೀವು ಹೂಡಿಕೆ ಮಾಡಿದರೆ ಅದು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ತರುತ್ತದೆ. ಸಾಹಸ ಮತ್ತು ಪರಾಕ್ರಮ ವೃದ್ಧಿ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿ ಹೆಚ್ಚಾಗುತ್ತದೆ. ಕಷ್ಟದ ಸವಾಲುಗಳನ್ನು ಎದುರಿಸಲು ನೀವು ಹಿಂದೆ ಸರಿಯುವುದಿಲ್ಲ. ನಿಮ್ಮ ಈ ಧೈರ್ಯವೇ ನಿಮ್ಮನ್ನು ವೃತ್ತಿಜೀವನದಲ್ಲಿ ಇತರರಿಗಿಂತ ಭಿನ್ನವಾಗಿ ಮತ್ತು ಮೇಲಾಗಿ ಕಾಣುವಂತೆ ಮಾಡುತ್ತದೆ. ಎಚ್ಚರಿಕೆ ಮತ್ತು ಸಲಹೆ. ಆತುರದ ನಿರ್ಧಾರ. ಅತಿಯಾದ ಆತ್ಮವಿಶ್ವಾಸದಿಂದಾಗಿ ದೊಡ್ಡ ನಿರ್ಧಾರಗಳನ್ನು ಆತುರವಾಗಿ ತೆಗೆದುಕೊಳ್ಳಬೇಡಿ. ಸಲಹೆ. ಮನೆಯ ಹಿರಿಯರ ಅಥವಾ ಗುರುಗಳ ಸಲಹೆಯನ್ನು ಪಡೆದು ಮುನ್ನುಗ್ಗಿ. ಅವರ ಮಾರ್ಗದರ್ಶನ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಪರಿಹಾರ. ಧನುರಾಶಿಯವರು ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಮತ್ತು ವಿಷ್ಣು ಸಹಸ್ರನಾಮ ಪಠಿಸುವುದು ಅತ್ಯಂತ ಶ್ರೇಷ್ಠ. ಸಾಧ್ಯವಾದರೆ ಹಳದಿ ಹೂವುಗಳಿಂದ ದೇವರಿಗೆ ಪೂಜೆ ಮಾಡಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಸೃಷ್ಟಿಯಾಗುತ್ತಿರುವ ಬುಧಾದಿತ್ಯ ರಾಜಯೋಗದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಮೇಷ, ಮಿಥುನ, ಸಿಂಹ, ತುಲಾ ಮತ್ತು ಧನು ರಾಶಿಯವರಿಗೆ ಈ ಸಮಯವು ನಿಜಕ್ಕೂ ಒಂದು ವರದಾನ. ಆದರೆ ನೆನಪಿಡಿ, ಜ್ಯೋತಿಷ್ಯವು ನಮಗೆ ದಾರಿದೀಪವಷ್ಟೇ. ನಮ್ಮ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆಗಳು ನಮ್ಮ ಅದೃಷ್ಟವನ್ನು ರೂಪಿಸುತ್ತವೆ. ನಿಮ್ಮ ರಾಶಿ ಈ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಬೇಸರ ಬೇಡ. ಗ್ರಹಗಳ ಚಲನೆ ನಿರಂತರವಾಗಿರುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ರಾಶಿಗೂ ಶುಭ ಯೋಗಗಳು ಬರಲಿವೆ. ನಿಮ್ಮ ರಾಶಿ ಯಾವುದು? ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ನಿರೀಕ್ಷೆಗಳೇನು ಎಂಬುದನ್ನು ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇಂತಹ ಇನ್ನಷ್ಟು ಮಾಹಿತಿಯುಕ್ತ ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತದೆ. ಶೇರ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ಶುಭ ಸುದ್ದಿಯನ್ನು ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ. ಇಂತಹ ದೈವಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಸರ್ವೇ ಜನ ಸುಖಿನೋ ಭವಂತು. ಈ ಬುಧಾದಿತ್ಯ ಯೋಗವು ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಆಶಿಸುತ್ತಾ
ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.